சொல்லுகிறது. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಭಿಷೇಕಂ ನೊಗத்தை ಒಡೆಯಕ போகிறது. ಅಭಿಷೇಕ ತಡೆಗಳನ್ನು ಮುರಿದಾಕುತ್ತೆ. ಎಂದು சொல்லுங்க பாக்கலாம். ಎಲ್ಲರೂ ಬಾಯನ್ನು ತೆಗೆದರಿಕೆ ಮಾಡಿ. ಅಭಿಷೇಕಂ ಎಲ್ಲ ನೊಗங்களை ಒಡೆಯಕ போகிறது. ಅಭಿಷೇಕವು ಎಲ್ಲಾ ತಡೆಗಳನ್ನು ಮುರಿದಾಕುತ್ತದೆ. எனக்கு தேவையானது இந்த நிமிஷத்துல ஆண்டவர் சொல்லுகிறார் அபிஷேகம். ಹೇಳಿ ಹೇಳಿ ನನಗೆ ಬೇಕಾಗಿರುವ ಕಾರ್ಯ ಈ ನಿಮಿಷದಲ್ಲಿ ದೇವರು ನನಗೆ ಹೇಳ್ತಾ ಇದ್ದಾರೆ, ಅದು ಅಭಿಷೇಕ. ಆಮೆನ್. ಸಭೆಯೇ ಇದುವರೆಗೂ ಕೂಡ ನೀವು ಹೋರಾಟங்களை போராடினீர்கள். ಇಷ್ಟು ತನಕ ನೀವು ಹೋರಾಟಗಳಲ್ಲಿ ಹೋರಾಡ್ತಾ ಇದ್ದೀರಿ. யுத்தத்தின் மேல் யுத்தத்தில் நீங்கள் நடந்தீர்கள். ಯುದ್ಧಗಳ ಮೇಲೆ ಯುದ್ಧಗಳು. ஆனால் கர்த்தர் உங்களை எங்கேயுமே கைவிடவில்லை. ಆದರೆ ದೇವರು ನಿಮ್ಮನ್ನು ಎಲ್ಲೂ ಕೂಡ ಕೈ ಬಿಟ್ಟಿಲ್ಲ. கர்த்தர் உங்களுடைய தலையை குனிய விடவில்லை. ದೇವರು ಎಲ್ಲೂ ಕೂಡ ನೀ ತಲೆ ಭಾಗವಾಗಿ ಬಿಟ್ಟಿಲ್ಲ. தலையாக்கினார். ನಿನ್ನನ್ನು ಎಲ್ಲೂ ಪಾದವಾಗಿ ಇಡದೆ ತಲೆಯಾಗಿ ಇಟ್ಟಿದ್ದಾರೆ. ಅವಮಾನಕ್ಕೆ ಬದಲಾಗಿ ரெட்டிப்பான கனத்தை கொடுத்தார். ನಿನ್ನ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಘನತೆಯನ್ನು ಕೊಟ್ಟಿದ್ದಾರೆ. இழந்ததெல்லாம் கர்த்தர் உனக்கு திருப்பி கொடுத்தார். ಕಳ್ಕೊಂಡಿದ್ದು ಎಲ್ಲವನ್ನೂ ದೇವರು ಎರಡಾಗಿ ಕೊಟ್ಟಿದ್ದಾರೆ. இப்பொழுது நீ ஒரு காலகட்டத்தில் வந்து நிற்கிறாய். ಆದರೆ ಈಗ ನೀವು ಒಂದು ಕಾಲಘಟ್ಟದಲ್ಲಿ ನೀ ಸಿಕ್ಕಾಕೊಂಡಿದ್ದೀಯ. அந்த இடத்தில் நிற்கும்போது எல்லாமே உனக்கு விரோதமாய் காணப்படுகிறது. ಆ ಸ್ಥಳದಲ್ಲಿ ನೀ ನಿಂತಿರುವಾಗ ಎಲ್ಲವೂ ಕೂಡ ನಿನ್ನ ವಿರೋಧವಾಗಿ ಕಾಣುತ್ತಾ ಇದೆ. ಎಸೇಕಿಯಾவுக்கு ವಿರೋಧமாக எழுதின அந்த கடிதத்தில் ರಾಜ ಎಸೇಕಿಯನ ವಿರೋಧವಾಗಿ ಬರೆಯಲ್ಪಟ್ಟಿದ್ದ ಆ ಒಂದು ಪತ್ರಿಕೆ, அந்த ಅರಾಮಿಯರುடைய அரசன் இப்படியாய் சொல்லுகிற வார்த்தையை உங்களுக்கு நினைவுபடுத்துகிறேன். இந்த காலையில் ಅರಾಮಿಯನು ಬರೆದಿದ್ದ ಆ ಒಂದು ಪತ್ರವನ್ನು ನಾನು ನಿನಗೆ ಜ್ಞಾಪಕಪಡಿಸುತ್ತಿದ್ದೇನೆ. ಅವನು சொல்லுகிறான், ಅವನು ಹೇಳುತ್ತಾನೆ, இதுவரையிலும் கூட நீ வெற்றி கண்டதினால நீ வந்து ಸಂತೋಷಪಡುகிறாயா? ಇಷ್ಟು ತನಕ ನೀ ಜಯವನ್ನು ನೋಡಿದ್ರಿಗೋಸ್ಕರವೇ ನೀನು ಇಷ್ಟು ಸಂತೋಷದಿಂದಿದ್ದೀಯಾ? இதுவரைக்கும் உன்னை வாழ்க்கையில எவனும் தோற்கடித்ததில்லை என்ற ஒரு நம்பிக்கையில் வாழ்கிறாயா? ಇಷ್ಟು ತನಕ ನಿನ್ನ ಜೀವನದಲ್ಲಿ ಯಾರು ಸೋಲಿಸಿಲ್ಲ ಅನ್ನುವ ನಂಬಿಕೆಯಲ್ಲಿ ನೀ ಜೀವಿಸುತ್ತಿದ್ದೀಯಾ? ஆனா இப்பொழுது அப்படி இருக்க போறதில்லை. ಆದರೆ ಈಗ ಹಾಗೆ ಇರುವುದಿಲ್ಲ. நீ நாசமாக போகிறாய் எசேக்கியா. ನಾಶವಾಗ್ತೀಯ ಎಸೇಕಿಯಲೇ. ஏனென்றால் இப்பொழுது எல்லா தேசங்களை பாழாக்கினவர்கள் ಈಗ ಎಲ್ಲಾ ದೇಶಗಳನ್ನು ಹಾಳು ಮಾಡಿದವರು உன்னிடத்தில் வருகிறார்கள். ಈಗ ನಿನ್ನ ಬಳಿ ಬರ್ತಾ ಇದ್ದಾರೆ. ವಂಶத்தை ನಾಶಪಡಿಸ போகிறார்கள். ನಿನ್ನ ವಂಶವನ್ನು ನಾಶಪಡಿಸುತ್ತಾರೆ. தேசத்தை கைப்பிடிக்க போகிறார்கள். ನಿನ್ನ ದೇಶವನ್ನು ಸೆರೆ ಹಿಡಿಯಲಿದ್ದಾರೆ. முற்றிலுமாய் நாசமாக போகிறார். ಪೂರ್ತಿಯಾಗಿ ನಾಶವಾಗ್ತೀಯ. இந்த கடிதத்தை படித்தவுடனே எசேக்கியாவுக்கு பயம் உண்டாகிவிட்டது. ಈ ಪತ್ರವನ್ನು ಓದಿದ ತಕ್ಷಣ ಎಸೇಕಿಯನಿಗೆ ದೊಡ್ಡ ಭಯವು. இன்றைக்கு பிசாசு உங்க காதில் சொல்லுகிறான். ಇವತ್ತು ಸೈತಾನನ ನಿಮ್ಮ ಕಿವಿಯಲ್ಲಿ ಹೇಳ್ತಿದ್ದಾನೆ, நீ தாண்டி வந்திருக்கலாம். ಅಯ್ಯೋ ನೀ ದೊಡ್ಡದೆಲ್ಲ ದಾಟಿ ಬಂದಿರಬಹುದು. இப்போ இருக்கிற பிரச்சனையை உன்னால தாண்ட முடியாது. ಆದ್ರೆ ಈಗಿರುವ ಸಮಸ್ಯೆಯನ್ನು ನೀ ದಾಟಕ್ಕಾಗಲ್ಲ. The problem that you faced were smaller than that is today. ನೀನು ಅವಾಗ ನೋಡಿದ ಸಮಸ್ಯೆಗಳು ಈಗಿರುವ ಸಮಸ್ಯೆಗಿಂತ ಚಿಕ್ಕದೇ. Amen. Now we are facing a giant. ಈಗ ನೀ ದೊಡ್ಡ ಸಮಸ್ಯೆಯನ್ನು ಎದುರು ನೋಡ್ತಾ ಇದೀಯ. பெரிய பிரச்சனையை நீ சந்திக்கிறாய். ನೀ ದೊಡ್ಡ ಸಮಸ್ಯೆಯನ್ನೇ ನೋಡ್ತಾ ಇದೀಯ. நிச்சயமாய் நீ அழிக்கப்படுவாய். ಇದರಲ್ಲಿ ನಿಜವಾಗ್ಲೂ ನೀ ನಾಶವಾಗ್ತೀಯ. இந்த நேரத்தில் தேவனுடைய சத்தம் ஒரு தீர்க்கதரிசியின் மூலமாய் திருச்சபைக்கு வருகிறது. ಈ ಸಮಯದಲ್ಲಿ ದೇವರ ಒಂದು ಪ್ರವಾದಿಯ ಮೂಲಕ ದೇವರ ಶಬ್ದವು ಆತನಿಗೆ ಕೇಳಲ್ಪಡ್ತಾ ಇದೆ. இன்றைக்கு திருச்சபைக்கு வருகிறது. ಇವತ್ತು ದೇವರ ಆಲಯಕ್ಕೆ ಬರ್ತಾ ಇದೆ. சொல்லுகிறார், ದೇವರು ಹೇಳುತ್ತಿದ್ದಾರೆ, தூசியை உதறி தள்ளிவிட்டு ಅಭಿಷೇಕಕ್ಕಾಗಿ ಜಪಂ ಮಾಡು. ಧೂಳನ್ನು ಜಾಡಿಸಿ ನೀ ಅಭಿಷೇಕಕ್ಕಾಗಿ ಪ್ರಾರ್ಥಿಸು. ಅಭಿಷೇಕಕ್ಕಾಗಿ ಜಪಂ ಮಾಡು. ಅಭಿಷೇಕಕ್ಕಾಗಿ ಪ್ರಾರ್ಥಿಸು. ಉನ್ನತವಾದ ಬಲಕ್ಕಾಗಿ ಜಪಂ ಮಾಡು. ಉನ್ನತವಾದ ಬಲಕ್ಕೋಸ್ಕರ ನೀ ಪ್ರಾರ್ಥಿಸು. ಮೇಲಿருந்து வருகிறது எல்லாமே உலகத்தை ஜெயிக்கும். ಮೇಲಿಂದ ಬರುವುದು ಎಲ್ಲವೂ ಕೂಡ ಲೋಕವನ್ನು ಜಯಿಸುತ್ತೆ. ஆவியானவர் இறக்குகிற அந்த வல்லமை எந்த சத்துருவின் கிரியைகளையும் ಪುಡಿಯಾಗಿ ಪರಿಶುದ್ಧಾತ್ಮನು ಇಳಿಸುವಂತ ಎಲ್ಲಾ ಕಾರ್ಯಗಳು ವೈರಿಗಳನ್ನು ಪುಡಿಯಾಗಿ ಮಾಡುತ್ತೆ. ಜೀವ ಇರುವ ಕಾಲವೆಲ್ಲ